ಹಾಯ್ ಎಲ್ರಿಗೂ. ಡೈಲಿ ಒಂದೇ ಥರ ರೈಸ್ ಐಟಮ್ ತಿಂದು ಬೇಜಾರಾಗಿದ್ದರೆ ಬನ್ನಿ ಒಂದು ಹೆಲ್ದಿಯಾಗಿರೋ ದೋಸೆ ರೆಸಿಪಿ ಮಾಡ್ಕೊಳ್ಳೋಣ. ಅದೇನೆಂದರೆ ರಾಗಿ ದೋಸೆ. ಈ ರಾಗಿ ದೋಸೆ ಡಯಾಬಿಟಿಕ್ ಇರೋರಿಗಂತೂ ತುಂಬ ಒಳ್ಳೆಯ ರೆಸಿಪಿ. ಬ್ರೇಕ್ಫಾಸ್ಟ್ಗಾಗಲಿ ಅಥವಾ ಲಂಚ್ಗಾಗಲಿ ಯಾವುದಕ್ಕೆ ಬೇಕಾದರೂ ತೊಗೋಬೋದು. ಬನ್ನಿ ರೆಸಿಪಿಗೆ ಹೋಗೋಣ. ಫಸ್ಟು ಒಂದು ಬೌಲಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ನಂತರ 1 ಕಪ್ ರಾಗಿ ಹಿಟ್ಟು, 1/4 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಗೋಧಿ ಹಿಟ್ಟು ಹಾಕೋದ್ರಿಂದ ದೋಸೆ ಕಿತ್ತೋಗ್ದಂಗೆ ನೀಟಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಹಾಕಿರೋದು ಆ ಕ್ರಿಸ್ಪಿನೆಸ್ಗೋಸ್ಕರ ಅಷ್ಟೇ. ಮತ್ತು ತುರಿದಿರೋ ಕ್ಯಾರೆಟು, ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, ಸಣ್ಣದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಮತ್ತು ಲಾಸ್ಟಲ್ಲಿ ಎಳ್ಳು, ಬಿಳಿ ಎಳ್ಳಾದರೂ ಹಾಕ್ಕೋಬೋದು, ಕಪ್ಪು ಎಳ್ಳಾದರೂ ಹಾಕ್ಕೋಬೋದು. ಹಾಕ್ಬಿಟ್ಟು ಹಾಗೇ ಒಂದು ಮಿಕ್ಸ್ ಮಾಡೋಣ ಎಲ್ಲ ನೀಟಾಗಿ. 3 ಹಿಟ್ಟುಗಳು ಮಿಕ್ಸ್ ಆಗಬೇಕು ನೀಟಾಗಿ ಆ ತರಕಾರಿಗಳ ಜೊತೆ. ನೀವು ಇದಕ್ಕೆ ಬೇಕಾದರೆ ಪಾಲಕ್ ಸೊಪ್ಪು, ತಬ್ಬಾಕ್ಸಿ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಹಾಕ್ಕೊಂಡು ಇನ್ನೂ ಹೆಲ್ದಿಯಾಗಿ ಮಾಡ್ಕೋಬೋದು. ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ತುಂಬ ತೆಳ್ಳಗೂ ಅಲ್ಲದೆ ತುಂಬ ಗಟ್ಟಿಗೂ ಅಲ್ಲದೆ ಕಲಿಸ್ಕೊಳ್ಳೋಣ ಹಿಟ್ಟನ್ನು. ಈ ಥರ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರಬೇಕಾಗುತ್ತೆ. ಈ ಥರ ಕಲಸಿದ ಇನ್ಸ್ಟಂಟಾಗಿ ಮಾಡ್ಕೋಬೋದು. ಇದನ್ನು ಏನು ನೆನೆಸಿಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಹಾಗೆ ಕಲಿಸ್ಕೊಂಡು ಹಾಗೆ ದೋಸೆ ಹಾಕ್ಕೋಬೋದು. ಬೆಳಗ್ಗೆ ಕ್ಯಾರೆಟು ಈರುಳ್ಳಿ ಎಲ್ಲ ಹಚ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಕಲಿಸ್ಕೊಬಿಟ್ಟು. ಹೀಗೆ ಕಲಸಿದಾದ ನಂತರ ತವಾಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಪ್ಲೈನ್ ತವಾಗ ಹಾಕ್ಕೋಬೇಡಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೇ ಸರಿ ಬಿಡಬೇಕಾಗುತ್ತೆ ದೋಸೆ ಹಿಟ್ಟನ್ನು. ನೀಟಾಗಿ ಚೆನ್ನಾಗಿ ಬರುತ್ತೆ. ಈ ಹಂಚು ಚೆನ್ನಾಗಿ ಕಾಯ್ದಿರಬೇಕು. ದೋಸೆ ಕೆಳಗಡೆ 2 ಸರಿ ಒಂಚೂರು ಬೆಂದ ಮೇಲೆ ತಿರುಗಿಸಿ ಇನ್ನೊಂದು ಸರಿ ಬೇಯಿಸೋಣ ನೀಟಾಗಿ. 2 ಕಡೆಯೂ ನೀಟಾಗಿ ಬೆಂದಮೇಲೆ ನಮ್ಮ ಒಂದು ರಾಗಿ ದೋಸೆ ರೆಡಿಯಾಗುತ್ತೆ ನೋಡಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ತುಂಬ ಲೈಟಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಮತ್ತು ಯಾರು ಬೇಕಾದರೂ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಆಗ ನನ್ನ ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ರೀಚ್ ಆಗುತ್ತೆ. ಒಳ್ಳೊಳ್ಳೆ ಹೆಲ್ದಿ ರೆಸಿಪಿಗಳನ್ನ ನಾನು ಪೋಸ್ಟ್ ಮಾಡ್ತಾಯಿರ್ತೀನಿ. ನೀವು ಅದನ್ನು ಟ್ರೈ ಮಾಡಿ ತಿಂದು ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.